ನಾನು ಸಣ್ಣವಳಿರ್ಬೇಕಿದ್ರೆ ನಮ್ಮಮ್ಮನ ಹುಡುಕೊಂಡು ಎದ್ದಿದ ತಕ್ಷಣ ಅಡುಗೆ ಮನೆಗೆ ಓಡೋಗ್ತಿದ್ದೆ. ಅಲ್ಲಿ ಏನಾದರೂ ನಮ್ಮಮ್ಮ ಬ್ರೇಕ್ಫಾಸ್ಟ್ಗೆ ಅಂತ ಅಕ್ಕಿ ರೊಟ್ಟಿ ಮಾಡ್ತಿದ್ರು ಅಂತೂ ನಂಗೆ ಫುಲ್ ಖುಷಿ ಆಗೋಗ್ತಿತ್ತು. ನಮ್ಮಮ್ಮ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿರೋ ಪ್ಲೇಟ್ನೂ ಖಾಲಿ ಮಾಡಿ ಮಧ್ಯಾಹ್ನ ಲಂಚ್ ಬಾಕ್ಸ್ನೂ ಖಾಲಿ ಮಾಡ್ಕೊಂಡು ಮನೆಗೆ ಬರ್ತಿದ್ದೆ. ನಮ್ಮಮ್ಮಂಗೆ ರೊಟ್ಟಿ, ಅದರಲ್ಲೂ ಅಕ್ಕಿ ರೊಟ್ಟಿ ಅಂದರೆ ಒಂಥರ ಸೇಫೆಸ್ಟ್ ಆಪ್ಷನ್. ಯಾಕಂದರೆ ನನಗೆ, ನನ್ನ ತಮ್ಮ, ನಮ್ಮಪ್ಪ 3 ಜನಕ್ಕೂ ರೊಟ್ಟಿ ಅಂದರೆ ಸಖತ್ ಇಷ್ಟ. ಇವಾಗ ನನಗೂ ಒಂಥರ ಸೇಫೆಸ್ಟ್ ಆಪ್ಷನ್ನೇ ಆಗೋಗಿದೆ. ನನ್ನ ಗಂಡಂಗೆ ಎವ್ರಿಡೇ ಅಕ್ಕಿ ರೊಟ್ಟಿ ಮಾಡಿಕೊಟ್ರು ಅಷ್ಟೇ ಖುಷಿಯಿಂದ ತಿಂತಾರೆ. ಅಮ್ಮಂದ್ರೆಲ್ಲ ಮಾಡ್ತಾರಲ್ವಾ, ಅಷ್ಟೊಂದು ಪರ್ಫೆಕ್ಟಾಗಿ ರೊಟ್ಟಿ ಮಾಡೋಕ್ಕೆ ನನಗೆ ಇವಾಗಲೂ ಬರಲ್ಲ. ಐ ಆಮ್ ಗೆಟಿಂಗ್ ಬೆಟರ್ ವಿತ್ ದ ಪ್ರಾಕ್ಟೀಸ್ ಅಷ್ಟೇ. ರೊಟ್ಟಿಗೆ ಗೊಡ್ಕಾರ ಅಂತ ಒಂದು ಕಾಂಬಿನೇಷನ್ ಮಾಡ್ತಾರೆ, ಸ್ಪೈಸಿಯಾಗಿ ಸೂಪರಾಗಿರುತ್ತೆ. ಇದನ್ನು ತುಪ್ಪದ ಜೊತೆ, ಬೆಣ್ಣೆ ಜೊತೆ, ಮೊಸರು ಜೊತೆ, ಯಾವುದ್ರ ಜೊತೆ ಬೇಕಿದ್ರೂ ತಿನ್ಬೋದು. ಮೋಸ್ಟ್ ಇದನ್ನು ಎಲ್ಲರೂ ತಿಂದಿರ್ತೀವಿ. ಯಾರಾದರೂ ಇನ್ನೂ ತಿಂದಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ಅಡಿಕ್ಟ್ ಆಗೋಗ್ತೀರಾ. ಇವಾಗ ನಮ್ಮನೇಲಿ ಪಲ್ಯ ಡಿಸೈಡ್ ಆಗೋದು ನನ್ನ ಗಂಡಂಗೆ ಏನಿಷ್ಟ ಅದ್ರ ಬೇಸಿಸ್ ಮೇಲೆ. ಇವತ್ತು ರೊಟ್ಟಿಗೆ ಕುಂಬಳಕಾಯಿ ಪಲ್ಯ. ಇದನ್ನು ಮಾಡೋದಂತೂ ಸಖತ್ ಈಸಿ. ಆಲ್ಮೋಸ್ಟ್ ಎಲ್ಲರಿಗೂ ಇದನ್ನು ಮಾಡೋಕ್ಕೆ ಬರುತ್ತೆ. ಯಾರಿಗಾದರೂ ಮಾಡೋಕ್ಕೆ ಬರಲ್ಲ ಅಂದರೆ ನಾನು ಹೆಂಗೆ ಮಾಡಿದ್ದೆ ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ನಮ್ಮಮ್ಮ ನಮಗೋಸ್ಕರ ನಮಗೇನು ಇಷ್ಟ ಅದನ್ನು ಮಾಡ್ತಿದ್ರು. ನಾನಿವಾಗ ಅದನ್ನೇ ನನ್ನ ಗಂಡನಿಗೋಸ್ಕರ ಮಾಡ್ತಿದ್ದೀನಿ. ಸೇಮ್ ರೊಟ್ಟಿ, ಸೇಮ್ ಲವ್, ಜಸ್ಟ್ ಎ ನ್ಯೂ ಕಿಚನ್ ಅಷ್ಟೆ.